ಪ್ರತಿ ಬಾರಿ ಕೂಡ ನೀವು ಒತ್ತಾಯ ಮಾಡ್ತಾ ಇದ್ದೀರಿ ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಬೇಕು. ಆದರೆ ಈ ಅಧಿವೇಶನದಲ್ಲಿ ಇವತ್ತಿನಿಂದ ಆರಂಭ ಮಾಡುವಂಥ ಒಂದು ತೀರ್ಮಾನವನ್ನು ಸರ್ಕಾರ ಮಾಡ್ಕೊಂಡಿದೆ, ಏನು ಹೇಳ್ತೀರಿ? ನಾನು ಸ್ವಾಗತ ಮಾಡ್ತೀನಿ. ಯಾಕಂದರೆ ಹೋದ ಅಧಿವೇಶನದಾಗೂ ನಾವು ಉತ್ತರ ಕರ್ನಾಟಕ ಮೊದಲು ತೊಗೋಬೇಕಂತೇಳಿ ಪ್ರಸ್ತಾಪನೆ ಮಾಡಿದ್ದು. ಅವಾಗ ನಮ್ಮ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಮಾಡಿದ್ರು. ಮೊದಲು ಏನಾಗ್ತಾಯಿತ್ತಂದರೆ BJP ಸರ್ಕಾರ ಇರಲಿ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ಕೊನೆ 2 ದಿವಸ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಆಗ್ತಿತ್ತು. ಅವಾಗ ಯಾವ ಮಂತ್ರಿಗಳು ಇರ್ತಿದ್ದಿಲ್ಲ, ಯಾವ ಶಾಸಕರು ಇರ್ತಿದ್ದಿಲ್ಲ, ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಚರ್ಚೆ ಆಗ್ತಿತ್ತು. ಈಗ ಇವತ್ತಿನಿಂದ ಪ್ರಾರಂಭ ಏನೋ ನಮ್ಮ ಸ್ಪೀಕರ್ ಅವರು ನಿರ್ಣಯ ತೊಗೊಂಡಾರೆ. ಇದು ಸ್ಪೀಕರ್ ನಿರ್ಣಯ, ಸರ್ಕಾರದಲ್ಲ. ವಿಧಾನಸಭೆಯಲ್ಲಿ ಯಾವ ಕಲಾಪಗಳನ್ನು ನಡೆಸಬೇಕು ಅನ್ನೋಂಥದ್ದು ಸಭಾಧ್ಯಕ್ಷರಿಗೆ ಬಿಟ್ಟಿದ್ದು. ಅವ್ರು ತೊಗೊಂಡಾರೆ. ನಮ್ಮ ಒಂದು ಬೇಡಿಕೆಗೆ ಇವತ್ತು ಅವರು ಸ್ಪಂದನೆ ಮಾಡ್ಯಾರ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ ಮೊದಲೇ ಕ್ವಶನ್ ಇವತ್ತು ನಂದು ಇದ್ರ ಬಗ್ಗೆ ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇವತ್ತೇ ಉತ್ತರ ಕರ್ನಾಟಕದ ಚರ್ಚೆ ಪ್ರಾರಂಭ ಆಗ್ತದೆ. ಈ ಅಧಿವೇಶನ ಸಂದರ್ಭದಲ್ಲಿ ಸುಗಮ ಕಲಾಪ ನಡೀಬೇಕಾದಂಥ ಸಂದರ್ಭದಲ್ಲಿ 5 ವರ್ಷಗಳ ಅಧಿಕಾರ ಹಸ್ತಾಂತರ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳ ಪುತ್ರ ಹೇಳುವಂಥದ್ದು, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಅವರ ಬೆಂಬಲಿಗರು ಘೋಷಣೆಗೆ ಹೋಗುವಂಥದ್ದು, ಅಧಿವೇಶನ ಸಂದರ್ಭದಲ್ಲಿ ಈ ಬೆಳವಣಿಗೆ ನಡೀತಾ ಇದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಕ್ಲಿಯರ್ ಆಗಿಲ್ಲ ಅಂತ ಗೊತ್ತಾಯ್ತದು. ಇನ್ನೂ ಸಿದ್ದರಾಮಯ್ಯನವರು ಬರೀ ನಾಟಿ ಕೋಳಿ ತಿಂದು ಬಂದರು, DK ಶಿವಕುಮಾರ್ ಇಡ್ಲಿ ವಡ ತಿಂದು ಬಂದರು. ಆದರೆ ಸಮಸ್ಯೆ ಪರಿಹಾರ ಆಗಿಲ್ಲ. ಸಮಸ್ಯೆ ಇನ್ನೂವರೆಗೂ ಸಿದ್ದರಾಮಯ್ಯನವ್ರು ಅನೌನ್ಸ್ ಮಾಡಿಲ್ಲ. ನಾನು ಇಂಥ ದಿವಸ ರಾಜೀನಾಮೆ ಕೊಡ್ತಾಯಿದ್ದೀನಿ, ನನ್ನ ಅಧಿಕಾರವನ್ನು DK ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾಯಿದ್ದೀನಿ ಅನ್ನೋಂಥದ್ದು ಹೇಳಿಲ್ಲ. ಇನ್ನೊಂದು ಕಡೆ ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು, ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕ ಸಭೆ ನಡೆಸಿ ಅವರು ಭೋಜನ ಕೂಟಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅಂದರೆ ಇದು ಒಟ್ಟಾರೆ ಗೊಂದಲ ಆಗಿ ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದಿಲ್ಲ, ಡಿಸಾಲ್ವ್ ಆಗ್ತದೆ, ಮತ್ತೊಂದು ಚುನಾವಣೆ ಬರ್ತದೆ. ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಳಗಾವಿ. ಪ್ರತಿ ಬಾರಿ ಕೂಡ ನೀವು ಒತ್ತಾಯ ಮಾಡ್ತಾ ಇದ್ದೀರಿ ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಬೇಕು. ಆದರೆ ಈ ಅಧಿವೇಶನದಲ್ಲಿ ಇವತ್ತಿನಿಂದ ಆರಂಭ ಮಾಡುವಂಥ ಒಂದು ತೀರ್ಮಾನವನ್ನು ಸರ್ಕಾರ ಮಾಡ್ಕೊಂಡಿದೆ, ಏನು ಹೇಳ್ತೀರಿ? ನಾನು ಸ್ವಾಗತ ಮಾಡ್ತೀನಿ. ಯಾಕಂದರೆ ಹೋದ ಅಧಿವೇಶನದಾಗೂ ನಾವು ಉತ್ತರ ಕರ್ನಾಟಕ ಮೊದಲು ತೊಗೋಬೇಕಂತೇಳಿ ಪ್ರಸ್ತಾಪನೆ ಮಾಡಿದ್ದು. ಅವಾಗ ನಮ್ಮ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಮಾಡಿದ್ರು. ಮೊದಲು ಏನಾಗ್ತಾಯಿತ್ತಂದರೆ BJP ಸರ್ಕಾರ ಇರಲಿ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ಕೊನೆ 2 ದಿವಸ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಆಗ್ತಿತ್ತು. ಅವಾಗ ಯಾವ ಮಂತ್ರಿಗಳು ಇರ್ತಿದ್ದಿಲ್ಲ, ಯಾವ ಶಾಸಕರು ಇರ್ತಿದ್ದಿಲ್ಲ, ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಚರ್ಚೆ ಆಗ್ತಿತ್ತು. ಈಗ ಇವತ್ತಿನಿಂದ ಪ್ರಾರಂಭ ಏನೋ ನಮ್ಮ ಸ್ಪೀಕರ್ ಅವರು ನಿರ್ಣಯ ತೊಗೊಂಡಾರೆ. ಇದು ಸ್ಪೀಕರ್ ನಿರ್ಣಯ, ಸರ್ಕಾರದಲ್ಲ. ವಿಧಾನಸಭೆಯಲ್ಲಿ ಯಾವ ಕಲಾಪಗಳನ್ನು ನಡೆಸಬೇಕು ಅನ್ನೋಂಥದ್ದು ಸಭಾಧ್ಯಕ್ಷರಿಗೆ ಬಿಟ್ಟಿದ್ದು. ಅವ್ರು ತೊಗೊಂಡಾರೆ. ನಮ್ಮ ಒಂದು ಬೇಡಿಕೆಗೆ ಇವತ್ತು ಅವರು ಸ್ಪಂದನೆ ಮಾಡ್ಯಾರ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ ಮೊದಲೇ ಕ್ವಶನ್ ಇವತ್ತು ನಂದು ಇದ್ರ ಬಗ್ಗೆ ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇವತ್ತೇ ಉತ್ತರ ಕರ್ನಾಟಕದ ಚರ್ಚೆ ಪ್ರಾರಂಭ ಆಗ್ತದೆ. ಈ ಅಧಿವೇಶನ ಸಂದರ್ಭದಲ್ಲಿ ಸುಗಮ ಕಲಾಪ ನಡೀಬೇಕಾದಂಥ ಸಂದರ್ಭದಲ್ಲಿ 5 ವರ್ಷಗಳ ಅಧಿಕಾರ ಹಸ್ತಾಂತರ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳ ಪುತ್ರ ಹೇಳುವಂಥದ್ದು, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಅವರ ಬೆಂಬಲಿಗರು ಘೋಷಣೆಗೆ ಹೋಗುವಂಥದ್ದು, ಅಧಿವೇಶನ ಸಂದರ್ಭದಲ್ಲಿ ಈ ಬೆಳವಣಿಗೆ ನಡೀತಾ ಇದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಕ್ಲಿಯರ್ ಆಗಿಲ್ಲ ಅಂತ ಗೊತ್ತಾಯ್ತದು. ಇನ್ನೂ ಸಿದ್ದರಾಮಯ್ಯನವರು ಬರೀ ನಾಟಿ ಕೋಳಿ ತಿಂದು ಬಂದರು, DK ಶಿವಕುಮಾರ್ ಇಡ್ಲಿ ವಡ ತಿಂದು ಬಂದರು. ಆದರೆ ಸಮಸ್ಯೆ ಪರಿಹಾರ ಆಗಿಲ್ಲ. ಸಮಸ್ಯೆ ಇನ್ನೂವರೆಗೂ ಸಿದ್ದರಾಮಯ್ಯನವ್ರು ಅನೌನ್ಸ್ ಮಾಡಿಲ್ಲ. ನಾನು ಇಂಥ ದಿವಸ ರಾಜೀನಾಮೆ ಕೊಡ್ತಾಯಿದ್ದೀನಿ, ನನ್ನ ಅಧಿಕಾರವನ್ನು DK ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾಯಿದ್ದೀನಿ ಅನ್ನೋಂಥದ್ದು ಹೇಳಿಲ್ಲ. ಇನ್ನೊಂದು ಕಡೆ ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು, ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕ ಸಭೆ ನಡೆಸಿ ಅವರು ಭೋಜನ ಕೂಟಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅಂದರೆ ಇದು ಒಟ್ಟಾರೆ ಗೊಂದಲ ಆಗಿ ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದಿಲ್ಲ, ಡಿಸಾಲ್ವ್ ಆಗ್ತದೆ, ಮತ್ತೊಂದು ಚುನಾವಣೆ ಬರ್ತದೆ. ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಳಗಾವಿ.